ಹಿಂದೂ ಮಹಿಳಾ ಸಮಾವೇಶ. ಮುಖಂಡರು ಹಾಗೂ ಸಮಾಜ ಸೇವಕರಾದ ಕುರ್ಕಿ ರಾಜೇಶ್ವರಿರವರು ಹಿಂದೂ ಸಮಾಜೋತ್ಸವ ಸಮಿತಿಯಿಂದ ನಗರದ ಬಿಂದುಮಾಳ್ಯ ಕಲ್ಯಾಣ ಮಂಟಪದಲ್ಲಿ ನಡೆದ ಹಿಂದೂ ಮಹಿಳಾ ಸಮಾವೇಶ ಉದ್ಘಾಟಿಸಿ ಮಾತನಾಡಿ, ಹಿಂದೂ ಧರ್ಮದ ಪಾರಂಪರಿಕ ಆಚರಣೆಗಳಿಂದ ನಮ್ಮೆಲ್ಲರ ಅಸ್ತಿತ್ವ ಉಳಿದಿದ್ದು, ಅದನ್ನು ಮುಂದಿನ ತಲೆಮಾರಿಗೆ ಒಯ್ಯುವ ಮಹತ್ವದ ಜವಾಬ್ದಾರಿ ತಾಯಂದಿರ ಮೇಲಿದೆ ಎಂದರು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಹೀಗಾಗಿ ಮಹಿಳೆ ಮಕ್ಕಳಿಗೆ ಆಚಾರ ವಿಚಾರ, ಉಡುಗೆ ತೊಡುಗೆ ಸಂಪ್ರದಾಯಗಳ ಕುರಿತು ಮನವರಿಕೆ ಮಾಡಿಸಬೇಕಾಗಿದ್ದು, ತಪ್ಪಿದರೆ ಪಾಶ್ಚಿಮಾತ್ಯ ಸಂಸ್ಕೃತಿ ಅನುಸರಿಸುತ್ತಿರುವುದರಿಂದಾಗಿ ಅಪಾಯ ಉಂಟಾಗುತ್ತದೆ ಎಂದು ಎಚ್ಚರಿಸಿದರು. ಬಿಜೆಪಿ ಮುಖಂಡರಾದ ಶೈಲಜಾ ಮುನಿಸ್ವಾಮಿ ಮಾತನಾಡಿ, ಕೋಲಾರದಲ್ಲಿ ನಡೆಯುವ ಸಮಾಜೋತ್ಸವಕ್ಕೆ ತಾಯಂದಿರು ಕುಟುಂಬ ಸಮೇತ ಆಗಮಿಸುವ ಮೂಲಕ ಮಹಿಳಾ ಶಕ್ತಿಯನ್ನ ಪ್ರದರ್ಶಿಸಬೇಕು. ಟಿವಿಯಲ್ಲಿ ಬರುವ ರಾಮಾಯಣ ಮಹಾಭಾರತ ಧಾರಾವಾಹಿಗಳಿಗೆ ಪೂಜೆ ಮಾಡುವ ಸುಸಂಸ್ಕೃತ ಮನೋಭಾವ ನಮ್ಮದಾಗಿದ್ದು, ಇದು ಹಿಂದುತ್ವದ ಪ್ರತಿಪಾದನೆಯ ಪ್ರತೀಕವಾಗಿದೆ. ಆರ್ಎಸ್ಎಸ್ ಶಾಖೆಗೆ ಮಕ್ಕಳನ್ನು ಕಳಿಸುವ ಮೂಲಕ ಬಾಲ್ಯದಿಂದಲೇ ಸಾತ್ವಿಕ ಶಕ್ತಿಯನ್ನು ತುಂಬಲು ಮಾತೃಶಕ್ತಿ ಮುಂದಾಗಬೇಕು ಎಂದು ತಿಳಿಸಿದರು. ಮುಖಂಡರಾದ ಅರುಣಮ್ಮ ಮಾತನಾಡಿ, ಮನೆ ಸುತ್ತಮುತ್ತಲಿನ ಮಹಿಳೆಯರನ್ನ ಕಾರ್ಯಕ್ರಮಕ್ಕೆ ಕರೆತರುವ ಮೂಲಕ ಹಿಂದೂ ಧರ್ಮದ ಹಿರಿಮೆಯನ್ನ ಎತ್ತಿ ಹಿಡಿಯಬೇಕೆಂದರು. ಮುಖಂಡರಾದ ಶ್ರೀದೇವಿ ಗೋವಿಂದ ಪ್ರಶಾಂತ್ ಜಿ ಅವರು ಮತ್ತೆ ಪವನ್ ಅವರು ಬಂದು ಲೆಕ್ಚರರ್ ಸಮಾಜ ಸೇವೆಯನ್ನು ನಾವು ತೊಡಗಿಸ್ಕೊಳ್ಬೇಕು. ಹಿಂದುತ್ವ ಅನ್ನೋದು ನಮ್ಮ ದೇಶದ ಸ್ವತ್ತು. ಸೊ ಇವತ್ತೇನು ನಡೆಯುತ್ತಿದೆ ಹಿಂದೂ ಸಮಾಜೋತ್ಸವ, ಇದಕ್ಕೆ ನಾವೆಲ್ಲರೂ ಪಾಲ್ಗೊಳ್ಬೇಕು. ಮತ್ತೆ ಹೆಚ್ಚಲ್ಲಿ ನಾವು ಇದನ್ನ ಮಕ್ಕಳಲ್ಲಿ ತಿಳಿಸಿ ಪ್ರೋತ್ಸಾಹ ಮಾಡಬೇಕು. ನಾವು ಚಿಕ್ಕ ವಯಸ್ಸಲ್ಲಿ ಮನೇಲಿ ನೋಡ್ತಾ ಇದ್ವಿ, ರಾಮಾಯಣ ಏನಾದರೂ ಸ್ಟಾರ್ಟ್ ಆದರೆ ಟಿವಿಯಲ್ಲಿ ನಮ್ಮ ತಾಯಂದಿರು ಹಿರಿಯರು ಅಜ್ಜಿಗಳೆಲ್ಲ ಪೂಜೆ ಮಾಡಿ ಕುತ್ಕೊಳ್ಳೋರು ರಾಮಾಯಣ ನೋಡ್ಲಿಕ್ಕೆ ಅಲ್ವಾ. ಸೊ ಅದು ಏನಂದ್ರೆ ಅದು ನಮ್ಮ ಹಿಂದುತ್ವ. ಅದು ಟಿವಿಯಲ್ಲಿ ಬರೋ ಸೀರಿಯಲ್ಲೇ ಆದ್ರೇನು ನಮ್ಗೇನೋ ಶ್ರೀರಾಮಚಂದ್ರನದು ಒಂದು ಸ್ಟೋರಿನ ನಾವು ಮನಸ್ಸಿಂದ ಭಾವುಕರಾಗಿ ಮತ್ತೆ ಭಕ್ತಿಯಿಂದ ನೋಡ್ತಾ ಇದ್ವಿ. ಅದನ್ನ ನೋಡಿ ನಾವು ಬೆಳೆದಿರೋರು. ಇಲ್ಲಿರೋ ಹಿರಿಯ ತಾಯಂದಿರು ಮನೆಗಳಲ್ಲಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆ ಸಂಸ್ಕೃತಿನ ತಿಳಿಸ್ಬೇಕು, ಹಿಂದುತ್ವದ ಬಗ್ಗೆ ಹೆಚ್ಚು ಜಾಗರಣೆ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಜೈ ಹಿಂದ್. ದಯಮಾಡಿ ಕಡಿಮೆ ಸಂಖ್ಯೆಯಲ್ಲಿ ಛಾಯಾಚಿತ್ರಗಳನ್ನು ತಗೊಂಡು ಹೆಚ್ಚು ಪ್ರಚಾರ ಮಾಡಿ. ಸ್ವಲ್ಪ ಎಲ್ಲ ಹಿಂದಕ್ಕೆ ಹೋಗ್ರಿ. ಫೋಟೋ ತ್ರಿಮೂರ್ತಿಯರು ಮಾಡುವಂತ ಈ ಸಮಾವೇಶದಲ್ಲಿ ಭಾಗವಹಿಸೋದಕ್ಕೆ ನನಗೆ ಸಂತೋಷ ಕೂಡ ಇದೆ. ಈ ಒಂದು ಅವಕಾಶನ ದೇವರು ನಮಗೆಲ್ಲ ಕೊಟ್ಟಿದ್ದಾರೆ. ಇನ್ನೂ ಇದು ಹೆಚ್ಚೆಚ್ಚಾಗಿ ಧರ್ಮ ಉಳಿಯೋದ್ರಿಂದ ನಮ್ಮ ಸಂಸ್ಕಾರ ಉಳಿಯುತ್ತೆ, ನಮ್ಮ ಅಸ್ತಿತ್ವ ಉಳಿಯುತ್ತೆ. ನಾಳೆ ಬೇರೆ ಒಂದು ವಿಚಾರಗಳ ಜೊತೆ, ಆಚಾರಗಳ ಜೊತೆ, ಬೇರೆ ಒಂದು ಮತಗಳ ಜೊತೆ ನಾವು ಹೋರಾಟ ಮಾಡೋದನ್ನ ತಪ್ಪಿಸೋದಕ್ಕೆ ನಮ್ಗೆ ಅವಕಾಶ ಇದೆ. ಆ ಒಂದು ಅವಕಾಶನ ನಾವು ಆರಂಭದಿಂದಲೇ ಮಾಡ್ಕೋಬೇಕು. ಬೇರೆ ಒಂದು ವ್ಯವಸ್ಥೆಗಳ ಮತ್ತು ಏನಿರುತ್ತೆ ಹೊರಗಡೆಯಿಂದ ಸಿಸ್ಟಮ್ಸ್, ಸಂಸ್ಕೃತಿಗಳು, ಬಟ್ಟೆ ಬರೆಯಿಂದ, ಉಡುಗೆ ತೊಡುಗೆಗಳಿಂದ ಒಂದು ಲ್ಯಾಂಗ್ವೇಜ್, ಫಸ್ಟ್ ಭಾಷೆ ಕೂಡ ತುಂಬಾ ಮುಖ್ಯವಾಗತ್ತೆ. ಆ ಭಾಷೆ ಕೂಡ ಮನೆಯಲ್ಲಿ ಮಕ್ಕಳು ಓದನ್ನ ಹೊರಗಡೆ ಜ್ಞಾನ ತಿಳಿಯೋದಕ್ಕೆ ಇಂಗ್ಲಿಷ್ ಆಗಲಿ ಇನ್ನೊಂದು ಭಾಷೆ ಆಗಲಿ ಅವಶ್ಯಕತೆ ಇದೆ ಹೊರತು ನಮ್ಮ ಪ್ರೀತಿ ಮಮತೆ ಎಲ್ಲವನ್ನ ವ್ಯಕ್ತಪಡಿಸೋದಕ್ಕೆ ಮನೆಯಲ್ಲಿ ಮಾತೃಭಾಷೆಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಾಗ ನಮ್ಮ ಭಾವನೆಗಳು ನಮ್ಮ ಮಕ್ಕಳನ್ನ ತಲುಪುತ್ತೆ. ಮಕ್ಕಳು ಆ ಭಾವನೆಗಳೇ ನಮ್ಮ ಧರ್ಮ ಆಚರಣೆ ಕೂಡ ಆಗಿರುತ್ತೆ. ಅದರ ಜೊತೆ ಒಂದು ಮಮತೆ ಇರುತ್ತೆ. ನಮ್ಮ ಮಕ್ಕಳು ಹೊರಗಡೆ ಎಲ್ಲೇ ಇದ್ರು ಯಾವ ಮಮತೆ, ಮಮಕಾರ, ಪ್ರೀತಿ, ವಾತ್ಸಲ್ಯಗಳು ನಮ್ಮ ಆಚರಣೆಗಳ ಜೊತೆ ಮಕ್ಕಳು ಉಳ್ಕೊಳ್ತವೋ, ಮಕ್ಕಳು ಕೂಡ ನಮ್ಮ ಜೊತೆ ಉಳ್ಕೊಳ್ತವೆ. ಆ ಮಕ್ಕಳು ನಮ್ಮ ಜೊತೆ ಉಳ್ಕೊಂಡಾಗ ನಮ್ಮ ಧರ್ಮದಲ್ಲಿ ಉಳ್ಕೊತಾರೆ, ಮೊದಲಿಗೆ ನಮ್ಮ ಕುಟುಂಬದಲ್ಲಿ ಉಳ್ಕೋತಾರೆ. ನಮ್ಮ ಕುಟುಂಬದಲ್ಲಿ ಮಕ್ಕಳು ಉಳ್ಕೊಂಡ್ರೆ ನಮ್ಮ ಧರ್ಮ ಆಚರಣೆಗಳಲ್ಲಿ ಉಳ್ಕೊಳ್ತಾರೆ, ನಾವು ಉಳ್ಕೋತೀವಿ. ಸಂಸ್ಕೃತಿ ಉಳ್ಕೊಂಡ್ರೆ ಧರ್ಮ ಉಳ್ಕೊಳ್ಳುತ್ತೆ. ಒಟ್ಟಾರೆಯಾಗಿ ಧರ್ಮ ನಮ್ಮ ಅಸ್ತಿತ್ವ ಆಗಿರುತ್ತೆ. ಅದನ್ನ ಉಳಿಸ್ಕೊಳ್ಳುವಂತ ಶಕ್ತಿ ತ್ರಿಮೂರ್ತಿಗೆ ಇದೆ. ಅದು ಮೊದಲನೇದಾಗಿ ಮಾತೃವಾಗಿರ್ತಾಳೆ, ಜೊತೆಯಲ್ಲಿ ಸಹೋದರಿಯರಾಗಿರ್ತಾರೆ. ಈ ಒಂದು ಅವಕಾಶಕ್ಕೆ ಇಲ್ಲಿ ಒಗ್ಗೂಡಿಸುವಂತ
ಹೆಣ್ಮಕ್ಳಲ್ಲಿ ಇದನ್ನ ನಾವು ಮರ್ತಿದೀವಿ ಅಂತ ನನ್ನ ಭಾವನೆ. ಆ ಒಂದು ಮರ್ತೋಗಿರೋದನ್ನ ಇವತ್ತು ಈ ಮೂಲಕ ಎಲ್ಲರೂ ಒಗ್ಗೂಡಿಸಿ ಇದೇ ರೀತಿ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲಾ ಕಡೆ ಎಲ್ಲರೂ ಒಗ್ಗೂಡೋ ಮೂಲಕ ಆಚರಣೆ ಮಾಡೋ ಮೂಲಕ ಮತ್ತೊಮ್ಮೆ ಜ್ಞಾಪಿಸ್ಕೊಳ್ತಾ ಇದ್ದೀವಿ ಅಂತ ಒಂದು ಸಂದರ್ಭ ಬಂದಿದೆ ಇಲ್ಲಿ. ಇನ್ನು ಮುಂದೆ ದಿನನಿತ್ಯ ನಾವು ಇಂಥ ಆಚರಣೆಗಳನ್ನ ಸತತವಾಗಿ ಈ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮಗಳಲ್ಲದೆ ಮನೆಗಳಲ್ಲಿ ಇದನ್ನ ಆಚರಿಸುವಂತ ವ್ಯವಸ್ಥೆನ ನಾವು ಮರ್ತೋಗಿದ್ವಿ, ಅದನ್ನ ಬಿಟ್ಕೊಡದೆ ನಾವು ಬಳಸ್ಕೊಳ್ಬೇಕು ಅಂತ ಈ ಮೂಲಕ ನಾನು ತಮ್ಮಲ್ಲೆಲ್ಲ ಕೇಳ್ಕೊಳ್ತಾ ಈ ಒಂದು ಅವಕಾಶ ಜೊತೆ ಬೆರೆಯೋದಕ್ಕೆ ಸಿಕ್ಕಿದ್ದಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಡೆಯಲಿದೆ. ಆ ಒಂದು ಕಾರ್ಯಕ್ರಮದ ಪೂರ್ವಭಾವಿ ಸಿದ್ಧತೆಯಾಗಿಯೇ ನಾವು ಈ ಒಂದು ಮಹಿಳಾ ಸಮಾವೇಶವನ್ನ ಹಮ್ಮಿಕೊಂಡಿರುವಂಥದ್ದು. ಆದರೆ ಈ ಒಂದು ಸಭೆಯನ್ನು ಉದ್ದೇಶಿಸಿ ಶ್ರೀಮತಿ ಅರುಣಾ, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ ಕೋಲಾರ, ಇವರು ಈ ಒಂದು ಹಿಂದೂ ನಮ್ಮ ಶೈಲಾ ಮೇಡಮ್ ಅವರೇ, ಜಯಶ್ರೀ ಮೇಡಮ್ ಅವರೇ, ರಾಜ್ ಅವರೇ ಹಾಗೂ ನಮ್ಮ ಎಲ್ಲ ಮಹಿಳಾ ತಂಡದವರೇ ಹಾಗೂ ಭಜನಾ ಮಂಡಳಿಯವರೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ನಮ್ಮ ಮಾತೆಯರಿಗೆ ತಾವೆಲ್ಲ ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಂಡಿದ್ದೀರಾ. ನಿಮಗೆ ನಮ್ಮ ತಂಡದ ಪರವಾಗಿ ಅನಂತ ಧನ್ಯವಾದಗಳು. ಜೈ ಶ್ರೀರಾಮ್. ಟಿವಿ ಸೀರಿಯಲ್ಸು ಇದೆಲ್ಲ ಏನಕ್ಕೆ ನೋಡೋದು? ಖುಷಿ ಬರುತ್ತೆ, ಎಂಟರ್ಟೈನ್ಮೆಂಟ್ ಬರುತ್ತೆ. ಅದು ಸ್ವಿಚ್ ಆಫ್ ಮಾಡಿದ್ಮೇಲೆ ನಮ್ಮ ಬ್ರೈನ್ ಏನಾಗ್ತಾ ಇದೆ? ಎಂಟರ್ಟೈನ್ಮೆಂಟ್ ಹೋಗ್ಬಿಟ್ಟು ಹಾಳಾಗ್ತಾ ಇದೆ. ಅದು ಎಂಟರ್ಟೈನ್ಮೆಂಟಾ? ಅಲ್ಲ. ಸೊ ನಾವು ಒಂದು ನಿಮಿಷ ನಮ್ಮ ಬಗ್ಗೆ ಮಾಡಿದ್ದು ಅದಕ್ಕೆ ನನಗೆ ರಿಸಲ್ಟ್ ಏನು ಬಂತು? ನಾನು ಟಿವಿ ಸೀರಿಯಲ್ ನೋಡಿದ್ದೆ, ಅಲ್ಲಿ ಹಂಗೆ ಹಿಂಗೆ ಅಂತ ಬಂತು, ಅದರಿಂದ ನನ್ನ ಮೈಂಡ್ ಡಿಸ್ಟರ್ಬ್ ಆಯಿತು. ಸೊ ಅದು ಒಳ್ಳೇದಾ? ನಾವು ಸಂಪಾದನೆ ಮಾಡಕ್ಕೆ ಅವ್ರು ಮಾಡ್ತಾರೆ, ಬಟ್ ನಾವು ಡಿಸೈಡ್ ಮಾಡ್ಕೋಬೇಕು ಯಾವ್ದು ನೋಡ್ಬೇಕು ಯಾವ್ದು ನೋಡಬಾರ್ದು ಅಂತ. ಓಕೆ, ಸೊ ಅದೊಂದು ನಾವು ನಮ್ಮ ಬಗ್ಗೆ ಯೋಚನೆ ಮಾಡಿ ಯಾವ ಕಾಂಟೆಂಟ್ ನಮ್ಗೆ ಹೋಗ್ಬೇಕು, ನಾವು ಖುಷಿಯಾಗ ಇರಬೇಕು, ನಮ್ಗೆ ಚೆನ್ನಾಗಿ ನಿದ್ದೆ ಬರ್ಬೇಕಂತೆ ನಾವೇನ್ ಮಾಡ್ಬೇಕು ಅಂತ. ಸೊ ಫಸ್ಟ್ ಥಿಂಗ್ ಇಸ್ ಎಕ್ಸಸೈಸ್. ಈ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಮಹಿಳಾ ಶ್ರೀಮತಿ ವಂದನಾ ಕೃಷ್ಣ, ಡಾಕ್ಟರ್, ಖ್ಯಾತ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಶ್ರೇಯ ಆಸ್ಪತ್ರೆ ಅವರಿಗೆ ಹೃತ್ಪೂರ್ವಕವಾಗಿ ಹಣ್ಣಿನ ಬುಟ್ಟಿಯನ್ನು ನೀಡುವುದರ ಮೂಲಕ ನಾವು ಒಂದು ಚಿಕ್ಕ ಕಾಣಿಕೆಯಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಬುಟ್ಟಿಯನ್ನು ನೀಡೋದ್ರ ಮುಖಾಂತರ ನಾವು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಶ್ರೀಮತಿ ಶೈಲಜಾ ಮುನಿಸ್ವಾಮಿ ಮೇಡಮ್ ಅವರು ಸಹ ನಾವು ಹೃತ್ಪೂರ್ವಕವಾಗಿ ಹಣ್ಣಿನ ಬುಟ್ಟಿಯನ್ನು ನೀಡೋದ್ರ ಮೂಲಕ ನಾವು ಕಿರು ಕಾಣಿಕೆಯನ್ನು ನೀಡೋದ್ರ ಮೂಲಕ ನಾವು ಒಂದು ನಿಮಿಷ ಇದೆ. ಫಸ್ಟ್ ನನ್ನ ಕಾಲು ಕೈ ಚೆನ್ನಾಗಿದ್ದು ನಾನು ಚೆನ್ನಾಗಿದ್ದು ಮಲಗಿದ್ರೆ ಸಾಕು, ಆಮೇಲೆ ಹೊರಗಡೆ ಕೆಲಸ ಅನ್ಬೋದು. ಸೊ ಫಸ್ಟ್ ನಾವು ಹೆಲ್ತಿ ಆಗಿದ್ರೇನೆ ಹೊರಗಡೆ ಕೆಲಸ, ಹೊರಗಡೆ ಕಾರ್ಯಕ್ರಮ ಆಗಿ ಏನಕ್ಕಾದ್ರೂ ನಾವು ಹೋಗಿ ಮನೆಯಲ್ಲಿ ಹೆಂಗೇನು ಮಾಡ್ತೀವಲ್ಲ ಅದು ವಾಕಿಂಗ್ ಲೆಕ್ಕ ಬರುತ್ತಾ? ಹಂಗೋಗ್ತೀವಿ, ಮತ್ತೆ ಈ ಕಡೆ ಹೋಗ್ತೀವಿ, ಸ್ವಲ್ಪ ಹೊತ್ತು ಕೂರ್ತೀವಿ, ಮತ್ತೆ ಅಲ್ಲಿ ಹೋಗ್ತೀವಿ. ಆ ಥರ ಗ್ಯಾಪ್ ತಗೊಂಡು ನಾವು ಕೆಲಸ ಮಾಡಿದ್ರೆ ಅದು ನಮ್ಮ ವಾಕಿಂಗ್ ಲೆಕ್ಕ ಬರಲ್ಲ. ಸೊ ಕಂಟಿನ್ಯೂಸ್ಲಿ ಮೋರ್ ದೆನ್ ಹಾಫ್ ಅನ್ ಅವರ್ 45 minutes ವಾಕಿಂಗ್ ಮಾಡಿ ಅದನ್ನಲ್ಲಿ ಬೆವರು ಬಂದು ನಮ್ಮ ಕ್ಯಾಲರೀಸ್ ಕರಗೋದ್ರೇನೆ ಅದು ನಾವು ಎಕ್ಸಸೈಸ್ ಮಾಡಿದಂಗೆ ಲೆಕ್ಕ ಬರುತ್ತೆ. ಸೊ ಅಲ್ಲ, ವಯಸ್ಸು ಮೀರಿ ಮಾಡೋದು ಬೇಕಾಗಿಲ್ಲ. ವಯಸ್ಸು ಜಾಸ್ತಿ 50+ ಇರೋರು ಹಾಫ್ ಅನ್ ಅವರ್ ವಾಕಿಂಗ್ ಮಾರ್ನಿಂಗ್ ಈವ್ನಿಂಗ್, 50 ಕಮ್ಮಿ ಇರೋರು ಈಸಿಲಿ 45 minutes ವಾಕಿಂಗ್ ಮಾಡಲೇಬೇಕು. ಓಕೆ, ಸೊ 5 days a week ಅಟ್ಲೀಸ್ಟ್ 45 minutes a day ನಮಗೋಸ್ಕರ ನಾವು ಹೆಲ್ತ್ ಕಾಪಾಡ್ಕೊಳ್ಳೇಬೇಕು. ನೆಕ್ಸ್ಟ್ ಏನು? ಒಳ್ಳೆ ಊಟ. ನಮ್ಗೆ ಸಾಕಷ್ಟು ಊಟ ಇದೆ, ಎಷ್ಟೊಂದು ವೆರೈಟೀಸ್ ಇದೆ. ಪಾನಿ ಇಲ್ಲ ಅಂತ 4 hours ಸರಿಯಾಗಿ ನಿದ್ದೆ ಮಾಡಕ್ ಆಗ್ತಾ ಇಲ್ಲ.
ಏನಾದ್ರೂ ಕಷ್ಟ ಇದೆಯಾ? ಸಂಸಾರ ತುಂಬಾ ಸುಖವಾಗಿದೆ, ತುಂಬಾ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಯಾಕೆ ನಿದ್ದೆ ಬರಲ್ಲ? ಯಾಕೆ ನಿದ್ದೆ ಬರಲ್ಲ? ಯೋಚನೆಗಳು, ಅನ್ನೆಸೆಸರಿ ಥಿಂಗ್ಸ್. ಫಾರ್ ಎಕ್ಸಾಂಪಲ್, ಇವಾಗ ಫೇಸ್ಬುಕ್, ಇನ್ಸ್ಟಾ ಎಲ್ಲ ಜಾಸ್ತಿ ಆಯ್ತು. ಏನ್ ನೋಡ್ತೀವಿ? ಪಕ್ಕದ ಮನೆಯವರು, ನಮ್ಗೆ ಗೊತ್ತಿರೋ ನೆಂಟ್ರೋ ಎಲ್ಲೋ ಹೋದಂಗೆ, ಊಟಿಗೋ ಕೊಡೈಕೆನಾಲ್ ಹೋಗಿದಂಗೆ ಒಂದು ಇನ್ಸ್ಟಾನಲ್ಲಿ ಹಾಕ್ತಾರೆ. ಏನ್ ಅನ್ಕೊಂತಾರೆ? ನಮ್ಮ ಯಜಮಾನ್ರು ಕರ್ಕೊಂಡು ಹೋಗ್ತಾ ಇಲ್ಲ, ಅವ್ರು ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅವರೆಲ್ಲ ಸುತ್ತಾಡ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ಬಿದ್ದು 1 ವರ್ಷ ಆಗಿರುತ್ತೆ, ಅದು ಯಾರಿಗಾದ್ರೂ ಗೊತ್ತಿದ್ಯಾ? ಇಲ್ಲ. ಸೊ ಎಲ್ಲ ಕಂಪ್ಯಾರಿಸನ್, ಎಲ್ಲ ಅವ್ರ ಹಿಂಗೆ ನಾನು ಹಿಂಗೆ, ಅವ್ರ ಹಂಗೆ ನಾನು ಹಿಂಗೆ ಅಂತ ನೋಡ್ಕೊಂಡು ತಲೆ ಕೆಡ್ಕೊತಾರೆ. ಆ ಕೆಡ್ಸ್ಕೊಳ್ಳೋದಲ್ಲಿ ಏನಾಯ್ತು? ನಿದ್ದೆ ಕೆಟ್ಟೋಯ್ತು. ಚಿಕ್ಕ ವಿಷಯ ದೊಡ್ಡದು ಮಾಡಿ ಅದನ್ನ ಲಾಜಿಕಲಿ ಡಿವೈಡ್ ಮಾಡಿ, ಹಸ್ಬೆಂಡ್ ಬಂದ ತಕ್ಷಣ ಯಾವ ತರ ಟಾರ್ಚರ್ ಮಾಡೋಣ, ಮಕ್ಕಳು ಬಂದ್ಮೇಲೆ ಯಾವ ತರ ಅಂತ, ಆ ತರ ಈ ಸೀರಿಯಲ್ಸ್ ಎಲ್ಲ ನೋಡಿ ಯಾರ್ಯಾರನ್ನ ಯಾವ ತರ ಟಾರ್ಚರ್ ಮಾಡ್ಬೇಕು ಅನ್ನೋದು ಹೊಸದು ಕಲ್ತ್ಕೊಂತ ಇದ್ದಾರೆ. ಸೊ ಎಷ್ಟು ಲಿಮಿಟೋ ಆ ಸೀರಿಯಲ್ಸ್, ಟಿವಿ, ಇನ್ಸ್ಟಾ, ಫೇಸ್ಬುಕ್ ನಾವು ಲಿಮಿಟ್ ನಡೆಯಲಿದೆ. ಆ ಒಂದು ಕಾರ್ಯಕ್ರಮದ ಪೂರ್ವಭಾವಿ ಸಿದ್ಧತೆಯಾಗಿಯೇ ನಾವು ಈ ಒಂದು ಮಹಿಳಾ ಸಮಾವೇಶವನ್ನ ಹಮ್ಮಿಕೊಂಡಿರುವಂಥದ್ದು. ಆದರೆ ಈ ಒಂದು ಸಭೆಯನ್ನು ಉದ್ದೇಶಿಸಿ ಶ್ರೀಮತಿ ಅರುಣಾ, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ